ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದ ಖೈದಿ ಪರಾರಿಯಾಗಿದ್ದಾನೆ. ವಿಜಯಪುರದ ಚೇತನ್ ಕಲ್ಯಾಣಿ ಪರಾರಿಯಾಗಿರುವಂತಹ ಖೈದಿ. ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದ ಚೇತನ್ ಕಲ್ಯಾಣಿ ಅಪರಾಧಿ ಪರಾರಿಯಾಗಿರುವಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿದೆ. ಜೈಲು ಸಿಬ್ಬಂದಿಯ ಬೇಜವಾಬ್ದಾರಿತನ ಕಾರಣನ ಅನ್ನುವಂಥದ್ದು ಕಾರಣನೇ. ಬೆಂಗಳೂರಿನ ಜೈಲಿಗೆ ಶಿಫ್ಟ್ ಆಗಿದ್ದ ಈತ ಆರೋಪಿ ಚೇತನ್. ಕ್ಯಾನ್ಸರ್ ರೋಗದಿಂದ ಬಳಲ್ತಾ ಇದ್ದ ಚೇತನ್ ಕಲ್ಯಾಣಿ ಚಿಕಿತ್ಸೆಗಾಗಿ ಕಿದ್ವಾಯಿ ಆಸ್ಪತ್ರೆಗೆ ಈತನಿಗೆ ಕರೆತರುವಂಥ ಸಂದರ್ಭದಲ್ಲಿ ಈತ ಎಸ್ಕೇಪ್ ಆಗಿದ್ದಾನೆ. ಜೈಲು ಸಿಬ್ಬಂದಿಯ ಒಂದು ಕಣ್ತಪ್ಪಿಸಿ ಪರಾರಿಯಾಗಿರುವಂಥ ಚೇತನ್ ಆಸ್ಪತ್ರೆ ಸಿಬ್ಬಂದಿ ಹಿಡಿಯುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಆದರೂ ಕೂಡ ಆತ ಎಸ್ಕೇಪ್ ಆಗ್ತಾನೆ. ದೃಶ್ಯಗಳಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರಿ. ಜೈಲಾಧಿಕಾರಿಗಳಂದರೆ ಅಲ್ಲಿರುವಂಥ ಜೈಲಾಧಿಕಾರಿಯ ಸಿಬ್ಬಂದಿಯ ಕಣ್ತಪ್ಪಿಸಿ ಓಡಿ ಹೋಗ್ತಾನೆ ಅಂತ ಹೇಳಿದ್ರೆ ಅಲ್ಲಿರುವಂಥ ಇವರೇನು ಮಾಡೋಕ್ಕಾಗತ್ತೆ? ಅಲ್ಲಿ ಆಸ್ಪತ್ರೆಯಲ್ಲಿರುವಂಥ ಸಿಬ್ಬಂದಿಗಳೇನು ಮಾಡೋಕ್ಕಾಗತ್ತೆ? ಪಾಪ ಅವ್ರು ಚೀರಾಡ್ತಾವ್ರೆ, ಓಡೋದಾ ಅಂತೇಳಿ. ಈ ರೀತಿಯ ಘಟನೆ ಆಗಿದೆ. ಅಧಿಕಾರಿಗಳ ಬೇಜವಾಬ್ದಾರಿತನ ಇದು. ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದ ಈತ ಚೇತನ್ ಕಲ್ಯಾಣಿ ಅಂತೇಳಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಮೂರ್ತಿ, ಈ ಘಟನೆ ಹೇಗಾಯಿತು ಅಂಥೇಳಿ, ಯಾಕಂದರೆ ಜೈಲು ಸಿಬ್ಬಂದಿಗಳು ಏನು ಮಾಡ್ತಾ ಇದ್ರು ಈ ಸಂದರ್ಭದಲ್ಲಿ ಅವರ ಬೇಜವಾಬ್ದಾರಿತನ ಸ್ಪಷ್ಟವಾಗಿ ಕಾಣ್ತಾ ಇದೆ. ಖಂಡಿತ ಹೇಮಕುಮಾರ್, ನಿನ್ನೆ ಏನು ಒಂದು ಈ ಪ್ರಕರಣ ಕಿದ್ವಾಯಿ ಆಸ್ಪತ್ರೆ ಬಳಿ ನಡೆದಿರ್ತಕ್ಕಂಥದ್ದು ಒಂದು ಕೊಲೆ ಪ್ರಕರಣದಲ್ಲಿ ಬಿಜಾಪುರ ಜೈಲಿಂದ ಪರಪ್ಪನಗರ ಜೈಲಿಗೆ ಶಿಫ್ಟ್ ಆಗಿದ್ದಂತಹ ಚೇತನ್ ಕಲ್ಯಾಣಿ ಯಾರಿದ್ದಾರೆ, ಈತ ಹಲವಾರು ವರ್ಷಗಳಿಂದ ಅಲ್ಲಿ ಜೀವಾವಧಿ ಶಿಕ್ಷೆನ ಅನುಭವಿಸ್ತಾ ಇರ್ತಕ್ಕಂಥದ್ದು. ಮತ್ತೆ ಈತ ಒಂದು ಕ್ಯಾನ್ಸರ್ ಕಾಯಿಲೆಯಿಂದ ಕೂಡ ಬಳಲ್ತಿದ್ದ ಅಂತ ಹೇಳಿ ಗೊತ್ತಾಗಿರ್ತಕ್ಕಂಥದ್ದು. ಹಾಗಾಗಿ ಆಗಾಗ ಅಂದ್ರೆ ಆಸ್ಪತ್ರೆಯ ಜೈಲು ಆಸ್ಪತ್ರೆಯಲ್ಲೂ ಕೂಡ ಚಿಕಿತ್ಸೆಯನ್ನ ಕೊಡ್ಲಾಗ್ತಿತ್ತು. ಹೆಚ್ಚಿನ ಚಿಕಿತ್ಸೆಗಾಗಿ ಆಗಾಗ ಕಿದ್ವಾಯಿ ಆಸ್ಪತ್ರೆಗೆ ಕರ್ಕೊಂಡ್ ಬರ್ತಾ ಇದ್ರು. ಇದನ್ನೇ ಬಂಡವಾಳ ಮಾಡ್ಕೊಂಡಿದ್ದಂತಹ ಚೇತನ್ ಕಲ್ಯಾಣಿ ಯಾರಿದ್ದಾರೆ, ಈತ ನಿನ್ನೆಯೂ ಕೂಡ ಒಂದಷ್ಟು ಹೆಚ್ಚಿನ ಚಿಕಿತ್ಸೆಗೋಸ್ಕರ ಜೈಲು ಸಿಬ್ಬಂದಿ ಕೇವಲ ಒಂದಿಬ್ಬರು ಸಿಬ್ಬಂದಿಗಳ ಜೊತೆ ಸೆಕ್ಯೂರಿಟಿ ಕೊಟ್ಟು ಕಳ್ಸಿಕೊಳ್ಳಲಾಗುತ್ತೆ. ಇದನ್ನ ಬಂಡವಾಳ ಮಾಡ್ಕೊಂಡಂತ ಚೇತನ್ ಅವರು ಏನ್ ಮಾಡ್ತಾರೆ, ಅವರು ಅಂದ್ರೆ ಹಲವಾರು ವರ್ಷಗಳಿಂದ ಇದ್ದಿದ್ರಿಂದ ಆತನ ಮೇಲೆ ನಂಬಿಕೆ ಕೂಡ ಪೊಲೀಸರಿಗೆ ಬಂದಿರುತ್ತೆ. ಆ ನಂಬಿಕೆ ಮೇಲೆ ಒಂದಷ್ಟು ಬೇಜವಾಬ್ದಾರಿಯಿಂದ ಅಥವಾ ನೆಗ್ಲಿಜೆನ್ಸಿಯಾಗಿ ಪೊಲೀಸ್ ಸಿಬ್ಬಂದಿ ಇದ್ರು ಅಂತ ಕಾಣ್ತದೆ. ಹಾಗಾಗಿ ಅದನ್ನೇ ಬಂಡವಾಳ ಮಾಡ್ಕೊಂಡ ಚೇತನ್ ಆಸ್ಪತ್ರೆಯಿಂದ ಏಕಾಕಿ ಪರಾರಿಯಾಗಿರ್ತಕ್ಕಂಥದ್ದು. ಯಾವ ಪ್ರಕರಣದಲ್ಲಿ ಈತ ಜೀವಾವಧಿ ಶಿಕ್ಷೆಗೆ ಒಳಗಾಗಿದ್ದ ಅಂತ? ಬಿಜಾಪುರದ ಒಂದು ಕೊಲೆ ಪ್ರಕರಣದಲ್ಲಿ ಈತ ಒಂದು ಜೀವಾವಧಿ ಶಿಕ್ಷೆಗೆ ಒಳಗಾಗಿರ್ತಕ್ಕಂಥದ್ದು. ಹಾಗಾಗಿ ಅಲ್ಲಿಂದ ಇಲ್ಲಿನ ಬೆಂಗಳೂರು ಜೈಲಿಗೆ ಕೆಲವು ವರ್ಷಗಳಿಂದ ಶಿಫ್ಟ್ ಮಾಡಲಾಗಿತ್ತು. ಆಗ್ಲಿಂದನೂ ಕೂಡ ಈತ ಬೆಂಗಳೂರಿನ ಪರಪ್ಪನಗರ ಜೈಲಿನಲ್ಲೇ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಂತ ಹೇಳಿ ಗೊತ್ತಾಗಿರ್ತಕ್ಕಂಥದ್ದು ಹೇಮಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.